ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಪ್ರತಿಯೊಬ್ಬರು ಪೇರೆಂಟ್ಸ್ ನೋಡಬೇಕು ಅನ್ನೋದೇ ಇಷ್ಟ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, ಎಷ್ಟೊಂದು ಮಿಸ್ಕನ್ಸೆಪ್ಷನ್ಸ್ ಇದೆ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆದಷ್ಟು ಜನಗಳಿಗೆ ಶೇರ್ ಮಾಡೋದನ್ನ ಮರಿಬೇಕು. ವಿಡಿಯೋದಲ್ಲಿ ನಾನು ಮಕ್ಕಳ ಇಂಜೆಕ್ಷನ್ಸ್ಗೆ ರಿಲೇಟೆಡ್ ಆಗಿ ಮಾತಾಡ್ತೀನಿ. ಮಕ್ಕಳಿಗೆ ಇಂಜೆಕ್ಷನ್ಸ್ ಯಾವಾಗ ಹಾಕಿಸ್ಬೇಕು, ನಿಜವಾಗ್ಲೂ ಇಂಜೆಕ್ಷನ್ಸ್ ಬೆಟರಾ ಅಥವಾ ಬಾಯಿಂದ ಕೊಡುವಂತ ಔಷಧಗಳು ಬೆಟರಾ, ಮಕ್ಕಳಿಗೆ ಇಂಜೆಕ್ಷನ್ಸ್ ಕೊಡುವಂತ ಸೇಫ್ ಜಾಗಗಳು ಯಾವುದು, ಯಾವ ಜಾಗದಲ್ಲಿ ಮಕ್ಕಳಿಗೆ ಇಂಜೆಕ್ಷನ್ಸ್ ಕೊಟ್ರೆ ಡೇಂಜರು, ಆ ಎಲ್ಲ ಪಾಯಿಂಟ್ಸ್ ಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಪ್ರಶ್ನೆ ಕೇಳ್ತೀನಿ. ನೀವು ಈ ವಿಡಿಯೋ ನೋಡ್ತಿರುವಂತ ಎಷ್ಟು ಜನಗಳಿಗೆ ಮಕ್ಕಳಿಗೆ ಇಂಜೆಕ್ಷನ್ಸ್ ಕೊಟ್ರೆ ಬೇಗ ವಾಸಿ ಆಗತ್ತೆ ಅಂತ ಅನ್ಸುತ್ತೆ? ಎಸ್ ಆರ್ ನೋ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಈ ವಿಡಿಯೋದ ಎಂಡಿಗೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕೂಡ ನೀವು ಟೈಪ್ ಮಾಡಿ. ಮತ್ತೆ ಈ ವಿಡಿಯೋದ ಎಂಡ್ ಅಲ್ಲಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಕ್ಕಳಿಗೆ ಬಾಯಿಂದ ಹಾಕೋ ಮೆಡಿಸಿನ್ಸ್ ಬೆಟರಾ ಅಥವಾ ಇಂಜೆಕ್ಷನ್ಸ್ ಬೆಟರಾ? ಇಂಜೆಕ್ಷನ್ಸ್ ಮಕ್ಕಳಿಗೆ ಯಾವಾಗ ಹಾಕಿಸ್ಬೇಕು ಅಂತ ನೋಡಿ. ಬಾಯಿಂದ ಹಾಕುವಂತ ಮೆಡಿಸಿನ್ಸ್ ಏನಾಗುತ್ತೆ ಅಂದ್ರೆ, ಫಸ್ಟ್ ಅದು ನಮ್ಮ ಬಾಡಿಗೆ ಹೋಗಿ ಅದು ಕರಳಿನ ಮೂಲಕ ಅಬ್ಸರ್ಪ್ಷನ್ ಆಗಿ ಬ್ಲಡ್ಗೆ ಹೋಗಿ ಬೇರೆ ಎಲ್ಲಾ ಶರೀರದ ಅಂಗಾಂಗಗಳಿಗೆ ಹೋಗಿ ಅಬ್ಸರ್ಪ್ಷನ್ ಆಗುತ್ತೆ. ನಾವು ಕೊಡುವಂತ ಇಂಜೆಕ್ಷನ್ಸ್ ಎಸ್ಪೆಷಲಿ ವೇನ್ಸಿನ ಮೂಲಕ ಕೊಡುವಂತ ಇಂಜೆಕ್ಷನ್ಸ್ ಇಮಿಡಿಯೇಟ್ ಆಗಿ ಬ್ಲಡ್ಗೆ ತಲುಪೋದ್ರಿಂದ ಆಕ್ಷನ್ ತುಂಬಾ ಫಾಸ್ಟ್ ಆಗುತ್ತೆ. ಇವನ್ ಕೆಲವೊಂದ್ಸರಿ ಬಟಕ್ಸಿ ಕೊಡುವಂತ ಇಂಜೆಕ್ಷನ್ಸ್, ಕೈ ಕೊಡುವಂತ ಇಂಜೆಕ್ಷನ್ಸ್ ಮಜಲಿನ ಮೂಲಕ ಕೂಡ ಬಾಯಿಂದ ಕೊಡುವಂತ ಮೆಡಿಸಿನ್ಗಿಂತ ಬೇಗ ಫಾಸ್ಟ್ ಆಗಿ ಅಬ್ಸರ್ಪ್ಷನ್ ಆಗುತ್ತೆ. ಆದ್ರೆ ಇಂಜೆಕ್ಷನ್ಸ್ ಅನ್ನುವಂಥದ್ದು ಪ್ರತಿ ಮಗುಗೂ ಕೊಡುವಂತಹ ಒಂದು ಮ್ಯಾನೇಜ್ಮೆಂಟ್ ಅಲ್ಲ. ಇಂದಿನ ಟೈಮ್ ಅಲ್ಲಿ ಆಕ್ಚುಲಿ ಇಷ್ಟೊಂದು ಬೆಟರ್ ಮೆಡಿಸಿನ್ಸ್ ಇರ್ತಾ ಇರ್ಲಿಲ್ಲ. ಸೊ ಆವಾಗ ಇಂಜೆಕ್ಷನ್ಸ್ ಮ್ಯಾಂಡೇಟ್ರಿ ಆಗಿತ್ತು. ಸೊ ಆಗಿನ ಟೈಮ್ ಅಲ್ಲಿ ಒಂದು ರೀತಿಯಂತ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರು. ಸೊ ಜನಗಳ ತಲೆಯಲ್ಲಿ ಇವಾಗ್ಲೂ ಕೂಡ ಅದೇ ಕೂತಿದೆ, ನಾವು ನಮ್ಮ ಮಕ್ಕಳಿಗೆ ಇಂಜೆಕ್ಷನ್ಸ್ ಹಾಕಿದ್ರೆ ಬೇಗ ವಾಸಿ ಆಗತ್ತೆ ಅಂತ. ಇವನ್ ದೊಡ್ಡವರಲ್ಲೂ ಕೂಡ ಅದೇ ಮಿಸ್ಕನ್ಸೆಪ್ಷನ್ ಇದೆ. OPD ಅಲ್ಲಿ ಅಟ್ಲೀಸ್ಟ್ ಒಂದಿಬ್ರು 3 ಜನನಾದ್ರು ಕೇಳ್ತಾನೆ ಇರ್ತಾರೆ, ಮೇಡಮ್ ಇಂಜೆಕ್ಷನ್ ಹಾಕ್ಬಿಡಿ. ಏನೇ ಸಮಸ್ಯೆ ಇರ್ಲಿ, ಅದು ಚರ್ಮದ ಸಮಸ್ಯೆ ಇರ್ಲಿ ಅಥವಾ ಬೇರೆ ಇನ್ನೇನೇ ಸಮಸ್ಯೆ ಇದ್ರು ತುಂಬಾ ಜನದ ಮೈಂಡ್ ಅಲ್ಲಿ ಇರೋದೇನು ಅಂದ್ರೆ ಇಂಜೆಕ್ಷನ್ ಹಾಕಿದ್ರೆ ಬೇಗ ವಾಸಿ ಆಗತ್ತೆ ಅಂತ. ಇದು ತುಂಬಾ ತಪ್ಪು ಕಲ್ಪನೆ. ಇವಾಗ ಬೆಟರ್ ಮೆಡಿಸಿನ್ಸ್ ಅವೈಲಬಲ್ ಇದೆ, ಬೆಟರ್ ಕಾಂಬಿನೇಷನ್ಸ್ ಅವೈಲಬಲ್ ಇದೆ ಅಂಡ್ ಸೇಫ್. ಎಷ್ಟೊಂದು ಮೆಡಿಸಿನ್ಸ್ ಕೆಲವೊಂದ್ಸರಿ ನೀವು ಡೈರೆಕ್ಟ್ ಆಗಿ ತಗೊಳ್ಳುವಂತ ಇಂಜೆಕ್ಷನ್ಸ್ ಗಿಂತ ಸೇಫ್ ಅಂಡ್ ಕ್ವಿಕ್ ಆಗಿ ಆಕ್ಟ್ ಆಗುತ್ತೆ. ಮಕ್ಕಳಿಗೆ ಇಂಜೆಕ್ಷನ್ಸ್ ಕೊಡ್ಲೇಬೇಕು ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ಯಾವ ಪೀಡಿಯಾಟ್ರಿಷನ್ ಕೂಡ ಮಕ್ಕಳಿಗೆ ಬಟಕ್ಸ್ ಅಲ್ಲಿ ಇಂಜೆಕ್ಷನ್ಸ್ ಅನ್ನ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳ ಬಟಕ್ಸ್ ಅಲ್ಲಿ ಎಸ್ಪೆಷಲಿ ಸಯಾಟಿಕ್ ನರ್ವ್ ಅಂತ ಒಂದು ದೊಡ್ಡ ನರ್ವ್ ಪಾಸ್ ಆಗೋದ್ರಿಂದ ಕೆಲವೊಂದ್ಸರಿ ಅದು ಇಂಜುರಿ ಆಗುವಂತ ಚಾನ್ಸಸ್ ಇರುತ್ತೆ. ಇದರಿಂದ ಕಾಲೇ ವೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಸೈಟಿಗೆ ಎಸ್ಪೆಷಲಿ 2 ವರ್ಷದೊಳಗಿನ ಮಕ್ಕಳಿಗೆ ನಾವು ಯಾವತ್ತೂ ಕೂಡ ಈ ಜಾಗನ ಪ್ರಿಫರ್ ಮಾಡೋದಿಲ್ಲ. ಈವನ್ ವ್ಯಾಕ್ಸಿನೇಷನ್ ನೀವು ನೋಡಿದ್ರೆ ಮಕ್ಕಳ ತೊಡೆಗೆ ಇಂಜೆಕ್ಷನ್ ಕೊಡ್ತಾರೆ ಹೊರತು ಬಟಕ್ಕಿಗೆ ಯಾವಾಗ್ಲೂ ಕೂಡ ಕೊಡೋದಿಲ್ಲ. ಈ ಪಾಯಿಂಟ್ ನಾನು ಯಾಕೆ ಹೈಲೈಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದ್ಸರಿ ನಾನು OPDಗೆ ಬಂದಿರುವಂತಹ ಮಕ್ಕಳಲ್ಲಿ ಕೆಲವೊಂದ್ಸರಿ ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಗಳನ್ನ ಎಸ್ಪೆಷಲಿ ತರ ಬಟಕ್ಸಿ ಕೊಟ್ಟಿರ್ತಾರೆ. ಇದರಿಂದ ಮಗುಗೆ ಒಂದು ನರ್ವ್ ಇಂಜುರಿ ಆಗುವಂತ ಚಾನ್ಸಸ್ ಇರುತ್ತೆ, ಇನ್ನೊಂದು ಕೆಲವೊಂದ್ಸರಿ ಆಪ್ಸಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾವತ್ತೂ ಕೂಡ ನೀವು ಬಟಕ್ಸಿಗೆ ಯಾವುದೇ ಇಂಜೆಕ್ಷನ್ಸ್ ಅನ್ನ ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಅಂತೂ ಈ ಸೈಟ್ ಅಲ್ಲಿ ಕೊಡ್ಲೇಬಾರದು. ನಿಜವಾಗ್ಲೂ ಮಕ್ಕಳಿಗೆ ಇಂಜೆಕ್ಷನ್ಸ್ ಕೊಡುವಂತ ನೆಸೆಸಿಟಿ ಇದ್ರೆ, ಇವಾಗ ಫಸ್ಟ್ ಮಗು ಬಂದಾಗ ಜ್ವರದಿಂದನೋ ಅಥವಾ ಏನೇ ಒಂದು ಪ್ರಾಬ್ಲಮ್ಸ್ ಇಂದ ಬಂದಾಗ ಮಕ್ಕಳನ್ನೆಲ್ಲ ಫಸ್ಟ್ ಎಕ್ಸಾಮಿನ್ ಮಾಡಿದ್ಮೇಲೆ ಕೆಲವೊಂದು ಸೆಟ್ ಆಫ್ ಮೆಡಿಸಿನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ಅಕಸ್ಮಾತ್ ಜ್ವರ ಬಿಡ್ತಾ ಇಲ್ಲ ಅಥವಾ ಬೇರೆ ಇನ್ನೇನು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ರಿಲೇಟೆಡ್ ಆದಂತ ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಟೆಸ್ಟ್ ಗಳನ್ನ ಮಾಡಿ ಅದ್ರಲ್ಲಿ ಏನಾದ್ರೂ ಜಾಸ್ತಿ ಇನ್ಫೆಕ್ಷನ್ ಇದೆ ಅಂತ ಅಂದಾಗ ಮಾತ್ರನೇ ನಾವು ಇಂಜೆಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅದು ಇಂಜೆಕ್ಷನ್ಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡ್ತೀವಿ, ಮಕ್ಕಳಿಗೆ ಕೈಯಿಂದ ಕ್ಯಾನುಲಾ ಹಾಕಿ ಇಂಜೆಕ್ಷನ್ಸ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ತುಂಬಾ ಸೇಫ್ ಮೆಥಡ್. ಎಷ್ಟೊಂದ್ಸರಿ ನೀವು ಮಕ್ಕಳ ಡಾಕ್ಟರ್ ಅಲ್ದಿರಾ ಬೇರೆ ಡಾಕ್ಟರ್ಸ್ ಹತ್ರ ಹೋದಾಗ ನಿಮ್ಮ ಸಮಾಧಾನಕ್ಕೋಸ್ಕರ ಇಂಜೆಕ್ಷನ್ಸ್ ಅನ್ನ ಕೊಡ್ತಾರೆ, ಅದರಿಂದ ಏನು ಕೂಡ ಬೆನಿಫಿಟ್ಸ್ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ಇಂಜೆಕ್ಷನ್ಸ್ ಗಳನ್ನು ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಬಟಕ್ಸ್ ರೀಜನ್ ಅಲ್ಲಿ ಹಾಕೋದು ತುಂಬಾ ಅನ್ಸೇಫ್ ಇರುತ್ತೆ. ಸೊ ಹಾಗಾಗಿ ಅವಾಯ್ಡ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ಆಲ್ರೆಡಿ ಹೇಳಿದಾಗೆ ಸ್ಪೆಷಲ್ ಅನೌನ್ಸ್ಮೆಂಟ್ ಏನು ಅಂದ್ರೆ, ಈ ಸಂಡೇ ನನ್ನ ಪೇರೆಂಟಿಂಗ್ ರಿಲೇಟೆಡ್ ಆಗಿ ಬುದ್ಧಿಶಕ್ತಿನ ಹೆಚ್ಚಿಸೋದು ಹೇಗೆ,
ಮಕ್ಕಳನ್ನು ಪ್ರೀತಿಯಿಂದ ಶಿಸ್ತಿನಿಂದ ಹೊಡೆಯದೆ ಬೆಳೆಸೋದು ಹೇಗೆ, ಮಕ್ಕಳ ಬುದ್ಧಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಮಕ್ಕಳಂದ್ರೆ ಅವರ ಶರೀರ ಮಾತ್ರ ಬೆಳೀತಾ ಇರಲ್ಲ, ಬುದ್ಧಿ ಕೂಡ ಬೆಳೀತಾ ಇರುತ್ತೆ. ಸೊ ಹಾಗಾಗಿ ಆ ಬೆಳೀತಿರುವಂತ ಬ್ರೈನ್ ಅನ್ನು ಇನ್ನ ಜಾಸ್ತಿ ಆಕ್ಟಿವೇಟ್ ಮಾಡ್ಲಿಕ್ಕೆ ನಾವೇನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಫ್ರೀ ವೆಬಿನಾರ್ ಇದೆ. ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಕಳಿಸಿ ಗ್ರೂಪ್ ಅಲ್ಲಿ ಆಡ್ ಆಗಿ ನಿಮ್ಗೆ ವೆಬಿನಾರ್ ಲಿಂಕ್ ಅನ್ನ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.